ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಜ್ಯೋತಿಕಾ ಪೂಜಾರಿ ಅಂತೇಳ್ಬಿಟ್ಟು, ಊರು ಹನುಮನಕಟ್ಟಿ ಅಂತೇಳಿ ತಿಳಿಸಿದ್ದಾರೆ. ವಯಸ್ಸು 32 ವರ್ಷ ತುಂಬಿದೆ. ಇನ್ನು ಜಿಲೇಬಿ ಗುಲಾಬಿ ಬಣ್ಣದ್ದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಗಂಡ ಕಾರ್ತಿಕೇಯ ಅಂತೇಳಿ. ಇನ್ನಿವರ ಸಮಸ್ಯೆ ಆಸೆ ಆದಾಗ ಸುಖ ಕೊಡೋದಕ್ಕೆ ಯಾರೂ ಕೂಡ ಇಲ್ಲ ಅಂತೇಳಿ ತಿಳಿಸಿರೋದು. ಬಯಕೆ ಚೆನ್ನಾಗಿ ಬಗ್ಗೆ ಕೇಯಿಸಿಕೊಳ್ಳಬೇಕು ಬನ್ನಿ ಅಂತೇಳಿ ಇವರ ಒಂದು ಬಯಕೆಯನ್ನು ತಿಳಿಸಿದ್ದಾರೆ. ಕೆಲಸ ಗೃಹಿಣಿಯಾಗಿರೋದು. ಆಸ್ತಿ ಹೊಲ ಮನೆ ಮತ್ತು ಒಂದು ಕಾರ್ ಇದೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಅಂದರೆ ಸ್ನೇಹಿತರೆ, ಆಸೆ ಬಂದಾಗ ಕೇಯೋದಕ್ಕೆ ಯಾರೂ ಇಲ್ಲ ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಆಸೆ ಆದಾಗ ಬಂದು ಸುಖ ಕೊಡಿ, ವಿಳಾಸವನ್ನು ನಾನೇ ಕೊಡುತ್ತೇನೆ, ಬಂದರೆ ಸಾಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಗಂಡ ಮಾಡುವ ವಿಧಾನಗಳು ಒಂಚೂರು ಇಷ್ಟವಾಗುತ್ತಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಆಲ್ರೆಡಿ ಇವರಿಗೆ ಗಂಡ ಇದ್ದಾರೆ. ಯಾವುದೇ ಮಾತ್ರೆಯನ್ನು ಸೇವಿಸದೆ ಕೇಯುತ್ತಾರೆ, ಹಾಗಾಗಿ ತುಂಬಾ ಸುಸ್ತು ಆಗುತ್ತಾರೆ, ಮೂಡ್ ಬರೋದಿಲ್ಲ ಅಂತೇಳಿ ತಿಳಿಸಿರೋದು. ನನಗೆ ಆಸೆ ಬಂದಾಗ ಅವರು ಮಾಡೋದಿಲ್ಲ, ಇನ್ನು ಅವರಿಗೆ ಮೂಡ್ ಬಂದಾಗ ನನಗೆ ಮೂಡ್ ಬಂದಿರಲ್ಲ. ಸೊ ಇದೇ ಒಂದು ದೊಡ್ಡ ಸಮಸ್ಯೆ ಅಂತೇಳಿ ತಿಳಿಸಿರೋದು. ಸೊ ನನಗೆ ಆಸೆ ಬಂದಾಗ ಕರೆಯುತ್ತೇನೆ, ಬಂದು ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಸ್ನೇಹಿತರೆ, ಗಂಡ ಇದು ಕೂಡ ಸರಿಯಾದ ರೀತಿಯಲ್ಲಿ ಸುಖವನ್ನು ಕೊಡ್ತಾಯಿಲ್ಲ, ಹಾಗಾಗಿ ಗೆಳೆಯ ಬೇಕು ಅಂತೇಳಿ ಹೇಳಿಕೊಂಡಿರೋದು. ಇನ್ನು ಕದ್ದು ಮಾಡುವ ಮುದ್ದು ಹುಡುಗ ಹೀಗಿರಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ ದಪ್ಪಗೂಟ ಇದ್ದರೆ ತೋರಿಸಿ, ಸೊ ನೋಡಿ ನಂತರ ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸುತ್ತೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಗಂಡನ ಬಗ್ಗೆ ಚಿಂತೆ ಬೇಡ, ನಾನು ಅವರ ಬಗ್ಗೆ ನೋಡಿಕೊಳ್ಳುತ್ತೇನೆ ಅಂತೇಳಿ ತಿಳಿಸಿರೋದು. ಸರಿಯಾದ ಸಮಯ ನೋಡಿ ಕರಿತೀನಿ, ಬಂದು ಸುಖವನ್ನು ಕೊಡಬೇಕು. ಇನ್ನು ಮನೆಯಲ್ಲಿ ಬೇಡ, ಬೇರೆ ಕಡೆ ಒಂದು ರೂಮ್ ಮಾಡಿ, ಅಂದರೆ ಮಾತ್ರ ನಾನು ಸುಖವನ್ನು ಕೊಡೋದಕ್ಕೆ ಬರುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ ಇಷ್ಟ ಆಗಿತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಇವರ ಬಳಿ ಇರುವ ಹೊಂಡಾ ಸಿಟಿ ಕಾರ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರಿನ ಸ್ಪೆಸಿಫಿಕೇಷನ್ ನೋಡೋದಾದರೆ ಮೈಲೇಜು 17ರಿಂದ 18 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಇಂಜಿನ್ ಕೆಪಾಸಿಟಿ 1498 cc. ಸೇಫ್ಟಿ ವಿಚಾರಕ್ಕೆ ಬಂದರೆ ACN NCAP ಕಡೆಯಿಂದ 5 ಸ್ಟಾರನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಮತ್ತು ಆಟೋಮೆಟಿಕ್ ಇರುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಆರಾಮಾಗಿ ಕೂತ್ಕೊಳ್ಬೋದು. ಹಾಗೆ ಇದರ ಫಿಸಿಕಲ್ ಲುಕ್ಕು, ಇಂಟೀರಿಯರ್ ಡಿಸೈನು ಮತ್ತು ಫ್ಯೂಯಲ್ ಎಕಾನಮಿ ತುಂಬಾ ಚೆನ್ನಾಗಿದೆ ಅಂತೇಳಿ ಹಲವಾರು ಯೂಸರ್ಸು ತಮ್ಮ ಒಂದು ರಿವ್ಯೂವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಬೈ ಮಾಡ್ಬೋದು. ಇದೆಷ್ಟು ಸ್ನೇಹಿತರೆ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಇಲ್ಲಾಂದರೆ ಕಮೆಂಟ್ ಮಾಡಿ, ಎಲ್ಲರ ಕಮೆಂಟನ್ನು ಓದಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದ ಹಲವಾರು ಪ್ರೊಫೈಲ್ ಬರುತ್ತೆ, ಅದರಲ್ಲಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು.